ಹಾಯ್ ಹಲೋ ನಮಸ್ಕಾರ ಗುರು. ಇವನೇನಪ್ಪ ಯಾವಾಗ ಬಂದರೂ ಬರೀ ರೋಡೇ ತೋರಿಸೋದೆ ಅಂತ ನೋಡ್ತಾ ಇದ್ದೀರಾ? ಇಲ್ಲ ಗುರು, ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ನಮ್ಮೂರಿಗೆ. ಯಾಕೆ ಅಂದರೆ ಯುಗಾದಿ ಹಬ್ಬ ಅಲ್ವಾ? ಯುಗಾದಿ ಹಬ್ಬಕ್ಕೆ ನಮ್ಮೂರಿಗೆ ಹೋಗಲೇಬೇಕು. ಹಂಗಾಗಿ ನಮ್ಮೂರಿಗೆ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆಗಿ ಇವಾಗ ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀವಿ, ಮುಂದ್ಗಡೆಯಿಂದ ಹೋಗ್ತಾ ಇಲ್ಲ. ಇದೇ ನೋಡಿ ನಮ್ಮೂರು ಸಂತೆಬಾಚಳಿ ಅಂತ, ಕೇರ್ಪಡೆ ತಾಲೂಕು, ಮಂಡ್ಯ ಜಿಲ್ಲೆ. ಆ್ಯಕ್ಚುಲಿ 4 ಗಂಟೆಗೆ ಬಂದ, ಒಂದು ದಿವಸ ಮುಂಚೆನೇ ಬಂದಿದ್ದು. ಹಾಗಾಗಿ ನಾನು 2 ದಿನದ್ದು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ನಮ್ಮ ಹುಡುಗರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದರು. ಏನಕ್ಕೆ ಅಂತ ಕೇಳಿದ್ರೆ, ಬಾರೋ ಮಾವಿನ ಸೊಪ್ಪು ಕಿತ್ಕೊಬರೋಣ ಅಂತೆ. ನಾವು ಒಂದು ಹಬ್ಬ ಅಂತ ಬಂದರೆ ಒಂದು ಒಳ್ಳೆ ಕೆಲಸ ಮಾಡೋದು ಒಂದು ಎರಡೇ ಕೆಲಸಗಳು ಮಾಡೋದು. ಒಂದು ಹೊಲದ ಹತ್ರ ಏನಿದೆ ತಗೊಬರೋದು ಮಾತ್ರ ಮಾಡೋದು ನಾವು. ಹೂವಾಗಲಿ ಇಲ್ಲ ಅದು ಇದು ಹಣ್ಣುಗಳಿರ್ತಾವಲ್ಲ, ಹಬ್ಬಕ್ಕೆ ಏನು ಸ್ಪೆಷಲ್ ಇರೋದು ಅದು ಮಾತ್ರ ತಗೊಬರ್ತೀವಿ ಅಷ್ಟೇ. ಅದು ಬಿಟ್ಟರೆ ಯಾವ ಕೆಲಸನೂ ಮಾಡಲ್ಲ. ಆ್ಯಕ್ಚುಲಿ ದೊಡ್ಡ ಮರ ಅಂದ್ಬಿಟ್ಟು ಸಣ್ಣ ಮರನ ಮಾಡಾಕ್ತು. ನಾನಂತೂ ಮಾಡಲಿಲ್ಲ. ಏಕೆ ಅಂತ ಅಂದರೆ ನಮ್ಮ ಡ್ಯಾಡಿ ಆಡೇ ತೊಗೊಂಡೋಗಿದ್ರು. ಹಾಗಾಗಿ ನಾನೇನು ಮುಟ್ಟೋಕ್ಕೆ ಹೋಗಲಿಲ್ಲ. ಹಾಗಾಗಿ ಮನೆಗೆ ಬಂದು ನೋಡಿದ್ರೆ ನಮ್ಮಪ್ಪ ಆಗಲೇ ಮೊಮ್ಮಗುಂಗೆ ತಿಂಡಿ ತಿನ್ನಿಸ್ತೈತೆ. ನಾವು ತಿಂಡಿ ನೋಡ್ಸಲ್ಲ, ನಮಗೂ ಅಲ್ಲೇ ಹೊಟ್ಟೆ ತಾಳ ಆಗ್ತಿತ್ತು. ಮನೆ ನೋಡಿದ್ರೆ ಮಾಡಿಲ್ಲ. ನಾವು ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಿ ಮೇಯ್ಕೊಂಡು ಚೆನ್ನಾಗಿ ಬಂದೋ. ಮೇಯ್ಕೊಂಡು ಬಂದಾದ್ಮೇಲೆ ನಮ್ಮ ಮನೆ ಬೇರೆ ಸ್ನಾನ ಮಾಡೋ ಅಂತ ಕುಂತ್ಕೊಂಡ್ರು. ಯುಗಾದಿ ಹಬ್ಬ ಅಂದಮೇಲೆ ಸ್ನಾನ ಮಾಡಲೇಬೇಕಲ್ವ? ಅದು ಯಾವ ಸ್ನಾನ ಹೇಳಿ? ಎಣ್ಣೆ ಸ್ನಾನ ಹಾಕಣ್ರಿ. ಯುಗಾದಿ ಹಬ್ಬ ಅಂದಮೇಲೆ ಎಣ್ಣೆ ಸ್ನಾನ ಮಾಡಿದೆ ಏನು ಹೇಳಿ? ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ ಅಂದರೆ ಯುಗಾದಿ ಹಬ್ಬ. ನನಗಂತೂ ಯುಗಾದಿ ಹಬ್ಬ ಅಂದರೆ ನೆನಪಾಗೋದೆ ಫಸ್ಟ್ ಎಣ್ಣೆ ಸ್ನಾನ. ಆಮೇಲೆ ಏನೇ ಇದ್ದರು ನನಗೆ ದುಡ್ಡಾಟ ಅದು ಇದು ನೆನಪಾಗುತ್ತೆ. ಫಸ್ಟೆಲ್ಲ ಒಂದು ಸ್ವಲ್ಪ ದುಡ್ಡಾಟ ಅಂದರೆ ಒಂದು ಸ್ವಲ್ಪ ಕ್ರೇಜ್ ಇರೋದು. ಇವಾಗ ಇಲ್ಲ. ಏಕೆಂದರೆ ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಕಮಿಟ್ ಜಾಸ್ತಿ ಇದೆ. ಹಂಗೋಸ್ಕರ ಇವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ವಿ. ಎಣ್ಣೆ ಸ್ನಾನ ಅಂದರೆ ತಿಂಗ್ಳಿಗೆ ಒಂದು ಸಲ ಎಣ್ಣೆ ಸ್ನಾನ ಮಾಡಲೇಬೇಕು ಅಂತ ಅನಿಸುತ್ತೆ. ಆದ್ರೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೆಂಗಳೂರು ಗೊತ್ತಲ್ಲ, ಬ್ಯಾಚುಲರ್ಸ್. ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ. ಆದರೂ ನಮ್ಮಮ್ಮ ಈ ಸಲ ಬಂದಾಗ ಚೆನ್ನಾಗಿ ಮಸಾಜ್ ಮಾಡಿದರು. ಮಸಾಜೆಲ್ಲ ಮಾಡಿದ್ರು. ಮೈಕೆಲ್ಲ ನಾವೆಲ್ಲ ಮಾಯ ಆಯಿತು. ಅದು 2 ದಿನ 3 ದಿನಕ್ಕೆ 7 ತಿಂಗ್ಳಿಗೆ ಸಲ ಎಣ್ಣೆ ಸ್ನಾನ ಮಾಡಬೇಕು ಚೆಂದ. ಹಾಗಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಬಿಸಿಲು ಕಾಯೋಣ ಅಂತ ಬಂದು. ಆ್ಯಕ್ಚುಲಿ ಏನು ಗೊತ್ತಾ, ನಾವೊಂದು 10 ವರ್ಷ ಹಿಂದೆ ಇದ್ದಾಗ ಈ ಏರಿಯಾದಲ್ಲಿ ನಾವು ಸುಮಾರು ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಜನ ಸೇರ್ಕೋತಿದ್ದೋ ಅಂದರೆ ತುಂಬ ಜನ ಸೇರ್ಕೋತಿದ್ದೋ. ಮಿನಿಮಮ್ 7-8 ಜನ 10 ಜನ 100% ಇದ್ದೇ ಇರೋವು. ಫೋಟೋಶೂಟ್ ಮಾಡಿಕೊಂಡು ವೀಡಿಯೋಗಳು ಮಾಡಿಕೊಂಡು ಆಗೆಲ್ಲ ಒಂಥರ ಚೆನ್ನಾಗಿತ್ತು. ಇವಾಗ ಯಾರೂ ಬರೋದೇ ಇಲ್ಲ. ಎಲ್ಲ ಮದುವೆ ಆಗಿದ್ದಾರೆ, ದೊಡ್ಡವರಾಗಿದ್ದಾರೆ. ಹಾಗಾಗಿ ಎಲ್ಲ ಮನೆಯೊಳಗೇ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದುಬಿಡ್ತಾರೆ ಅಷ್ಟೇ. ಇವ್ರು ನೋಡಿ, ಇವ್ರು ಶೋಕಿ ಹೆಂಗೆ. ನಾವಿಲ್ಲಿ ಎಣ್ಣೆ ಹಚ್ಕೊಂಡ್ರೆ ಇವ್ರು ಆಲ್ರೆಡಿ ಎಲ್ಲೆಡೆಗೆ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಆ ಜೊತೆಗೆ ನಾವು ಅದು ಮುಗಿಸ್ಕೊಂಡು ಸ್ನಾನ ಮಾಡಿ ಪಂಕಕ್ಕೆ ಒಂಚೂರು ರೆಡಿಯಾಗಿದ್ದೀವಿ. ಹೇಗೆ ರೆಡಿಯಾಗಿದ್ದೀನಿ ಅಂತ ನೀವೇ ಹೇಳಬೇಕು, ಕಮೆಂಟ್ಸ್ ಮಾಡಿ ಪ್ಲೀಸ್. ಅದಾದಮೇಲೆ ಒಂದು ರೌಂಡ್ ಹೊಡೆಯೋಣ ಅಂತ ಹೊಂಟು ಅರಳಿ ಮರ ಹತ್ರ ಅಂದರೆ ಪೂಜೆ ಮಾಡೋಕ್ಕಂತೂ ಅಲ್ಲ, ಅಲ್ಲಿ ಸ್ವಲ್ಪ ದುಡ್ಡಾಟ ನಡೀತಾ ಇರುತ್ತೆ. ಹಂಗಾಗಿ ನೋಡೋಣ ಅಂತ ಹೋದೋ. ನಾವು ಅದು ಆಡಲ್ವಲ್ಲ, ಹಂಗಾಗಿ ಒಂಚೂರು ಕೆರೆ ಗಿರಿ ಎಲ್ಲ ನೋಡಿಕೊಂಡು ಕೆರೆ ನೋಡ್ತಾ ಒಂದು ಸ್ವಲ್ಪ ಬೇಜಾರಾಯಿತು. ಮಳೆ ಬೇರೆ ಇರಲಿಲ್ಲ. ಹೋದ ವರ್ಷ ತುಂಬಿದ ಕೆರೆ ಈ ವರ್ಷ ಖಾಲಿ ಆಗಿತ್ತು. ಹಾಗಾಗಿ ದೇವ್ರ ಹತ್ರ ಸ್ವಲ್ಪ ಮಳೆ ಉಯ್ಸಪ್ಪ ಅಂತ ಮನೆ ಹತ್ರ ಬಂದರೆ ಮನೆ ಹತ್ರ ಬೇಜಾರಾಗ್ತಿತ್ತು. ಟೈಮ್ ಪಾಸ್ ಮಾಡೋಕ್ಕೆ ಏನು ಮಾಡೋದು, ಹುಡುಗರೆಲ್ಲ ಕಟ್ಸ್ಕೊಂಡು ಕಾಡ್ಸಾಡಿ ಲಾಸ್ಟ್ಗೆ ಊಟ ಮಾಡಿ ಮನ್ಕೊಂಡು. ಈ ವಿಡಿಯೋ ಇಷ್ಟ ಆಗಿದೆ ನಿಜ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಒಳ್ಳೆಯದಾಗಲಿ.